ನಮಸ್ಕಾರ ವೀಕ್ಷಕರೇ, ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಸುರಭಿ. ರಾಜ್ಯ ಬಿಜೆಪಿಗೆ ಅಸ್ತ್ರವಾಯ್ತು ಚಾಮರಾಜಪೇಟೆ ಪ್ರಕರಣ. ಕೆಚ್ಚಲು ಕೊಯ್ದ ಪ್ರಕರಣ ತಾರಕಕ್ಕೆ ಕೊಂಡೊಯ್ಯಲು ಬಿಜೆಪಿ ಪ್ಲಾನ್ ರೂಪಿಸಿಕೊಳ್ತಾ ಇದೆಯಾ ಎನ್ನುವ ಪ್ರಶ್ನೆಗಳು ಎದುರಾಗ್ತಿದೆ. ರಾಜ್ಯ ಬಿಜೆಪಿಗೆ ಅಸ್ತ್ರವಾಯ್ತು ಚಾಮರಾಜಪೇಟೆ ಪ್ರಕರಣ. ಕೆಚ್ಚಲು ಕೊಯ್ದ ಪ್ರಕರಣವನ್ನ ತಾರಕಕ್ಕೆ ಕೊಂಡೊಯ್ಯಲು ಬಿಜೆಪಿ ಏನಾದರೂ ಪ್ಲಾನ್ ರೂಪಿಸಿಕೊಳ್ತಾ ಇದೆಯಾ ಎನ್ನುವ ಪ್ರಶ್ನೆಗಳು ಇದೀಗ ಉದ್ಭವವಾಗ್ತಿದೆ. ಘಟನೆ ಖಂಡಿಸಿ ಹೋರಾಟವನ್ನ ಮುಂದುವರಿಸಲು ಬಿಜೆಪಿ ತಯಾರಿಯನ್ನ ನಡೆಸ್ತಾ ಇದೆ. ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂತದ್ದು ಬಿಜೆಪಿಯವರು. ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಹೋರಾಟಕ್ಕೆ ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಚಾಮರಾಜಪೇಟೆಯಿಂದಲೇ ನಿನ್ನೆ ಹೋರಾಟ ಕೂಡ ಆರಂಭವಾಗಿರುವಂತದ್ದು. ಈಗ ನೋಡ್ತಾ ಇದ್ರೆ ಒಂದು ಹೀನಾಯ ಕೃತ್ಯಕ್ಕೆ ಸಾಕ್ಷಿಯಾಗಿತ್ತು ಸಿಲಿಕಾನ್ ಸಿಟಿ. ಅದು ಕೂಡ ಮೂಕ ಪ್ರಾಣಿಗಳ ಮೇಲೆ ಈ ರೀತಿಯ ಒಂದು ದುಷ್ಕೃತ್ಯವನ್ನ ಎಸಗಿದ್ರು ಕ್ರೂರಿಗಳು. ಇದೀಗ ಈ ವಿಚಾರ ಯಾವಾಗ ಬೆಳಕಿಗೆ ಬಂತು, ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಬಜರಂಗ ದಳದವರಾಗಿರ್ಬೋದು, ಹಾಗೆ ಬಿಜೆಪಿ ನಾಯಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಇನ್ನು ಹಸು ಮಾಲೀಕ ಕರ್ಣನ ಮನೆಗೆ ಭೇಟಿ ನೀಡಿದ್ದ ಬಿಜೆಪಿ ನಿಯೋಗ ಹಸುಗಳಿಗೆ ಸಂಕ್ರಾಂತಿ ಪೂಜೆ ಸಲ್ಲಿಸಿ ಹೋರಾಟದ ಸಂಕಲ್ಪವನ್ನ ಮಾಡಿರುವಂತದ್ದು. ಇನ್ನು ಗೋಮಾತೆ ಕೇಸಲ್ಲಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಎಲ್ಲಾ ಪ್ಲಾನ್ ಇದೀಗ ನಡೀತಾ ಇದೆ. ಬಿವೈ ವಿಜೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟದ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸರಣಿ ಹಗರಣಗಳ ಆರೋಪವನ್ನ ಹೊತ್ತಿರುವ ಕೈ ಸರ್ಕಾರಕ್ಕೆ ಈಗ ಹೊಸ ಸಂಕಷ್ಟ ಎದುರಾಗ್ತಿದೆ. ಘಟನೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಈಗ ವಿಪಕ್ಷಗಳು ಕಿಡಿಕಾರ್ತಾ ಇದ್ದಾವೆ. ಚಾಮರಾಜಪೇಟೆ ಪ್ರಕರಣ ರಾಜ್ಯ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಹಾಗಾದ್ರೆ ಸರ್ಕಾರವನ್ನ ಕಟ್ಟಿ ಹಾಕಲು ವಿಫಲ ಆಗ್ತಾರಾ ಬಿಜೆಪಿ ನಾಯಕರು ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಎದ್ದಿರುವಂತದ್ದು. ಹಸು ಮಾಲೀಕ ಇದ್ದಾರಲ್ಲ ಕರ್ಣ, ಅವರ ಮನೆಗೆ ನಿನ್ನೆ ಬಿಜೆಪಿ ನಿಯೋಗದವರು ಭೇಟಿಯನ್ನ ಕೊಟ್ಟಿರ್ತಾರೆ. ಅಲ್ಲದೆ ಭೇಟಿ ಕೊಟ್ಟು ನಿನ್ನೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಹಸುಗಳಿಗೆ ಸಂಕ್ರಾಂತಿ ಪೂಜೆಯನ್ನ ಸಲ್ಲಿಸಿ ಹೋರಾಟದ ಸಂಕಲ್ಪವನ್ನ ಮಾಡಿದ್ರು. ಗೋಮಾತೆ ಕೇಸಲ್ಲಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತದೆ. ಅದು ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈಗ ಹೋರಾಟದ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ನೋಡ್ತಾ ಇದ್ರೆ ರಾಜ್ಯ ಸರ್ಕಾರ ಒಂದು ಸರಣಿ ಹಗರಣಗಳು ರಾಜ್ಯ ಸರ್ಕಾರದ ಮೇಲೆ ಕೇಳಿ ಬರ್ತಾ ಇದೆ, ಆರೋಪಗಳು ಇದಾವೆ. ಈ ಎಲ್ಲ ಆರೋಪಗಳು ಇರುವ ಹೊತ್ತಲ್ಲೇ ಇದೀಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾದಂಗೆ ಕಂಡು ಬರ್ತಾ ಇದೆ. ಅದು ಕೂಡ ಗೋಮಾತೆಯ ಕೇಸಲ್ಲಿ. ಈಗ ಘಟನೆಯನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಒಂದು ಕಡೆ ಕೆಂಡ ಕಾರ್ತಾ ಇದಾವೆ. ಚಾಮರಾಜಪೇಟೆ ಪ್ರಕರಣವನ್ನ ರಾಜ್ಯ ಬಿಜೆಪಿಯವರು ಒಂಥರ ಪ್ಲಸ್ ಪಾಯಿಂಟ್ ಆಗಿ ತಗೊಂಡು ಇದನ್ನ ಹೋರಾಟ ಮಾಡೋಕೆ ಮುಂದಾಗಿರುವಂತದ್ದು. ಹಾಗಾದ್ರೆ ನಿಜವಾಗ್ಲೂ ಈ ಹೋರಾಟ ಮಾಡಿ ಇವರು ಇದರಲ್ಲಿ ಗೆಲ್ತಾರಾ ಅಥವಾ ವಿಫಲರಾಗ್ತಾರಾ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ. ಕರ್ಣ ಯಾರಿದ್ದಾನೆ ಇಲ್ಲಿ ಅವತ್ತಿಂದನೂ ಈ ಆಸ್ಪತ್ರೆ ಸುಮಾರು 500 ಕೋಟಿಗೂ ಬೆಲೆ, 500 ಕೋಟಿ ಅಲ್ಲ 500 ಕೋಟಿಗೂ ಮೇಲೆ ಬೆಲೆ ಬಾಳುವಂತ ಒಂದು ಜಾಗ ಇಲ್ಲಿ. ಅದು ಡಬಲ್ ರೋಡ್ ಅಲ್ಲಿ ಇದೆ. ದನದ ಆಸ್ಪತ್ರೆ ಸುಮಾರು 3 ಎಕರೆ ದನದ ಆಸ್ಪತ್ರೆ, 4 ಎಕರೆ ದನದ ಆಸ್ಪತ್ರೆ. ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡ್ಬಿಟ್ರು. ಇಡೀ ಸಮುದಾಯ ಇಲ್ಲಿರೋರು ಇರೋದು ಒಂದೇ ಆಸ್ಪತ್ರೆ. ಮೊದಲೆಲ್ಲ ಹಳ್ಳಿಗೆ ಒಂದು ಆಸ್ಪತ್ರೆ, ದನದ ಆಸ್ಪತ್ರೆ. ಇಲ್ಲಿ ಬೆಂಗಳೂರಲ್ಲಿ ದನದ ಆಸ್ಪತ್ರೆಗಳೇ ಇರೋದು ಕಡಿಮೆ. ಗೋಮಾತೆಯನ್ನ ಪೂಜೆ ಮಾಡ್ತಕ್ಕಂಥ ಈ ನಾಡು, ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಗೋ ರಕ್ಷಣೆನೂ ಕೂಡ ಆಗ್ತಾ ಇಲ್ಲ. ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ